ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಈ HIV ಸೋಂಕು ಬಹಳಷ್ಟು ಹರಡ್ತಾ ಇದೆ ಇಡೀ ದೇಶಾದ್ಯಂತ, ಎಸ್ಪೆಷಲಿ ಕರ್ನಾಟಕದಲ್ಲಿ. ಅದರಲ್ಲೂ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅಂತ ಅಂದರೆ, ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದನ್ನು ನಾನು ಹೇಳಿದರೆ ನಿಮಗೆ ಗೊತ್ತಾಗುತ್ತೆ. ಮೊನ್ನೆ ಒಂದು ಪೋಸ್ಟ್ ವೈರಲ್ ಆಯಿತು. 7,000 ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ HIV ಸೋಂಕು ತಗುಲಿದೆ ಅನ್ನೋ ಥರ ಸಖತ್ ವೈರಲ್ ಆಗ್ತಾ ಇತ್ತು. ಹೌದಾ, ನಿಜಾನಾ, ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅನ್ನೋದರ ಬಗ್ಗೆ ಪೋಷಕರು ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದರು. ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಗೆ ಇದು ಹರಡೋದಕ್ಕೆ ಸಾಧ್ಯ, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಹಾಗಾದರೆ ನಿಜಕ್ಕೂ ಕರ್ನಾಟಕದಲ್ಲಿ ಏಡ್ಸ್ ಕೇಸಸ್ಗಳು ಹೆಚ್ಚಾಗ್ತಾ ಇದ್ದಾವಾ? ಹಾಗಾದರೆ ಇದಕ್ಕೆ ಏನು ಕಾರಣ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಮೊದಲಿಗೆ ಗಮನಿಸ್ತಾ ಹೋಗೋಣ. ಕರ್ನಾಟಕದಲ್ಲಿ ಏಡ್ಸ್ ಕೇಸ್ಗಳ ಸಂಖ್ಯೆ ನಿಜಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದಾವ? ರಾಜ್ಯದಲ್ಲಿ ದಿಢೀರನೆ ಏಡ್ಸ್ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ? ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಸೋಂಕಿತರು ಜಾಸ್ತಿ ಆಗ್ತಾ ಇದ್ದಾರಾ? ಹದಿಹರೆಯದವರಲ್ಲೇ HIV ಸೋಂಕು ಹರಡ್ತಾ ಇರೋದು ಯಾಕೆ? ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸ್ತಿದ್ರು, ಏಡ್ಸ್ ಸೋಂಕಿತರು ಜಾಸ್ತಿ ಆಗಿದ್ದು ಹೇಗೆ? 18ರಿಂದ 35 ವರ್ಷದ ಯುವ ಜನತೆಯಲ್ಲಿ ಈ ಭೀತಿ ಹುಟ್ಟಿದ್ಯಾಕೆ? ಸುರಕ್ಷಿತ ಅನ್ನೋ ಆಯ್ಕೆಯಲ್ಲಿ ಯುವಕರು ಎಡುತ್ತಾ ಇದ್ದಾರಾ? ರಾಜ್ಯದಲ್ಲಿ 7,000 ಜನಕ್ಕೆ HIV ಪಾಸಿಟಿವ್ ಬಂದಿದೆಯಾ? ನಿಜಕ್ಕೂ HIV ಅನ್ನೋ ಕಂಟಕದಿಂದ ದೂರವಾಗೋದು ಹೇಗೆ? ಇತ್ತೀಚಿನ ವರದಿಗಳು ನಿಜಾನಾ ಸುಳ್ಳ? ರಿಯಾಲಿಟಿ ಏನು? ಅಸಲಿ ಸತ್ಯ ಏನು? ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಹೇಳೋದೇನು ಈ ವಿಚಾರದಲ್ಲಿ? ಗ್ಯಾರಂಟಿ ನ್ಯೂಸ್ನಲ್ಲಿ HIV ಆತಂಕದ ಪ್ರಶ್ನೆಗಳಿಗೆ ಪರಿಹಾರ. ಕರ್ನಾಟಕದಲ್ಲಿ ಏಡ್ಸ್ ಕೇಸ್ಗಳ ಸಂಖ್ಯೆ ನಿಜಕ್ಕೂ ಹೆಚ್ಚಾಗ್ತಾ ಇದೆಯಾವ ಅನ್ನೋ ಪ್ರಶ್ನೆಯ ಜೊತೆಗೆ ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಜೊತೆಗೆ ಇದನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು? ಮೊನ್ನೆ ಒಂದು ಸುದ್ದಿ ಓಡಾಡ್ತಲ್ಲ, ವಿದ್ಯಾರ್ಥಿಗಳಲ್ಲಿ HIV ಸೋಂಕು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ, ಅದು ನಿಜಕ್ಕೂ ಸತ್ಯನಾ ಸುಳ್ಳ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂಥ ಒಂದು ಕಾರ್ಯಕ್ರಮ ಇದು. ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗಣ್ಯರಿದ್ದಾರೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಈ HIV ಏಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಬಹಳ ಪ್ರಮುಖವಾಗಿ ಮೊದಲಿಗೆ ಪದ್ಮಾ ಬಸವಂತಪ್ಪ, IAS ಪ್ರಾಜೆಕ್ಟ್ ಡೈರೆಕ್ಟರ್, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದಾದ ನಂತರ ಡಾಕ್ಟರ್ ದೀಪಕ್ ಮೂರ್ತಿ ಅವರಿದ್ದಾರೆ, ಟೆಕ್ನಿಕಲ್ ಡೈರೆಕ್ಟರ್, KSAPS. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಮುಂಚೆ ಎಲ್ಲ ನಾವು ನೋಡಿದಾಗ ಅನಕ್ಷರಸ್ಥರಿದ್ರು, ಹಾಗಾಗಿ ಅವ್ರಿಗೆ ಅರಿವಿರಲಿಲ್ಲ ಈ ವಿಚಾರದ ಬಗ್ಗೆ ಹೆಂಗೆ ಏನು ಅಂತ ಹೇಳಿ. ಬಟ್ ಈಗೆಲ್ಲ ವಿದ್ಯಾವಂತರಿದ್ದಾರೆ. ಸೊ ನಾನು ಫಸ್ಟ್ ಕ್ವಶನ್ನೇ ಈ ವಿದ್ಯಾರ್ಥಿಗಳ ಬಗ್ಗೆ ತೊಗೊಂಡ್ಬಿಡ್ತೀನಿ. ಕಾಲೇಜು ವಿದ್ಯಾರ್ಥಿಗಳಲ್ಲಿ 7,000 ವಿದ್ಯಾರ್ಥಿಗಳಿಗೆ HIV ಸೋಂಕು ಬಂದಿದೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಅದು ನಿಜಾನಾ? ಇಲ್ಲ, ಇದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಈಗಾಗಲೇ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೀವಿ. ಕಾಲೇಜಲ್ಲಿ HIV ಹರಡ್ತಿರೋ ಅಂಥ ಸುದ್ದಿ ಏನಿದೆ, ಭಾಳ ತಪ್ಪಾಗಿ ಅದು ವಿತರಣೆ ಆಗಿದೆ. ನಮ್ಮಲ್ಲಿ ನಾವು ರೆಕಾರ್ಡ್ ಮಾಡಿದಾಗೂ ನಮ್ಮಲ್ಲಿ HIV ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್, HIV ಗೃಹಿಣಿಯರು, HIV ಇಂಡಸ್ಟ್ರಿಯಲ್ ಕೆಲಸ ಮಾಡೋರು, ಈ ಥರ ನಾವು ರೆಕಾರ್ಡೇ ಮಾಡೋದಿಲ್ಲ. ನಮ್ಮಲ್ಲಿ ಪಾಸಿಟಿವ್ ಕೇಸಸ್ ಮಕ್ಕಳದು ಇಡ್ತೀವಿ, ಯಾಕಂದರೆ ತಾಯಿಯಿಂದ ಮಗುಗೆ ಬರುತ್ತೆ ಅನ್ನೋದು ಒಂದು ಕಾರಣ ಇರೋದ್ರಿಂದ ಮಕ್ಕಳದಿರುತ್ತೆ, ಮಹಿಳೆಯರದಿರುತ್ತೆ, ಪುರುಷರದಿರುತ್ತೆ. ಆಮೇಲೆ ಟ್ರಾನ್ಸ್ಜೆಂಡರ್ಸ್, TG ಅಂತ ಹೇಳ್ತೀವಿ, ಅವ್ರ ಮಾಹಿತಿ ನಾವು ನಮ್ಮಲ್ಲಿ ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ. ಅದು ಬಿಟ್ಟರೆ ಕಾಲೇಜಲ್ಲಿ ಹೋಗೋರು ಈ ಥರ ನಮ್ಮಲ್ಲಿ ಮಾಹಿತಿನೇ ಇಲ್ಲ, ಅದು ಮೊದಲನೇದು. ಆಮೇಲೆ ಈ ರೀತಿ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ನೋಡಿದ್ದು 18ರಿಂದ 35 ವರ್ಷದ ಮಧ್ಯೆಯಲ್ಲಿ ನಮ್ಮಲ್ಲಿ ಈಗಾಗಲೇ 2 ಲಕ್ಷ ಟೋಟಲ್ ನಮ್ಮಲ್ಲಿ ಕೇಸ್ ಇರೋದು 2,03,000 HIV ಸೋಂಕಿತರು ನಮ್ಮಲ್ಲಿ ಮೆಡಿಕೇಷನ್ ಮೇಲೆ ನಮ್ಮ ಜೊತೆ ಆರಾಮವಾಗಿರೋಂಥವ್ರು, ಆರೋಗ್ಯವಾಗಿರೋಂಥವ್ರು ನಮ್ಮಲ್ಲಿ ಇದ್ದಾರೆ. ಅದರಲ್ಲಿ ಈ 18ರಿಂದ 35 ವರ್ಷದ್ದು ಇರೋಂಥದ್ದು ಬರೀ 39,000. ಅದನ್ನು 2004ರಿಂದ ಇಲ್ಲಿವರೆಗೂ ಲೆಕ್ಕ. ಅದು ಈ ವರ್ಷದ್ದು ಹೋದ ವರ್ಷದ್ದು ಅಲ್ಲ, 2004ರಿಂದ ಇಲ್ಲಿವರೆಗೂ ಪಾಸಿಟಿವ್ ಬಂದಿರೋಂಥ ಕೇಸಸ್ 39,000.
ಹೌದು. ಅದರಲ್ಲಿ ಮತ್ತೆ ಮುಂದಿನ ವರ್ಷ ನೀವು ನೋಡಿದ್ರೆ ಮತ್ತೆ ನಂಬರ್ ಚೇಂಜ್ ಆಗುತ್ತೆ, ಯಾಕಂದರೆ ವಯಸ್ಸು ಅವ್ರದ್ದು ಚೇಂಜ್ ಆಗುತ್ತೆ, ಚೇಂಜ್ ಆಗಿ ಹೋಗುತ್ತೆ. ಸೊ 2004ರಲ್ಲಿ ಏನಾದರೂ ಹುಟ್ಟಿರೋ ಮಗು ಇದ್ದರೆ ಆ ಮಗು ಈ ವರ್ಷ ಇವತ್ತು ನಾನು ನೋಡಿದಾಗ ಆ ಗುಂಪಲ್ಲಿ 18ರಿಂದ 35 ವರ್ಷ ಗುಂಪಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಲೆಕ್ಕದಲ್ಲಿ ನಾವು ನೋಡಬೇಕು ಹೊರತು ಈ 7,000 ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅನ್ನೋಂಥದ್ದು ಭಾಳ ತಪ್ಪಾದ ರೀತಿಯಲ್ಲಿ ವಿತರಣೆ ಆಗಿರೋಂಥದ್ದು, ಜನರ ಮಧ್ಯೆ ಹರಡಿರೋಂಥದ್ದು. ಎಸ್. ಸೊ ಒಂದಂತೂ ಸ್ಪಷ್ಟ, ಈ 7,000 ವಿದ್ಯಾರ್ಥಿಗಳು, ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳಿಗೆ ಈ HIV ಸೋಂಕು ಹರಡಿದೆ ಅನ್ನೋದು ಶುದ್ಧ ಸುಳ್ಳು. ಹೌದು. ಸೊ ಓಕೆ ಡಾಕ್ಟರ್, ಈ ವಿಚಾರಕ್ಕೆ ನಾವು ಆರಂಭದಿಂದಾನೇ ಶುರು ಮಾಡೋಣ. ಕರ್ನಾಟಕ 3ನೇ ನಂಬರ್ ಇದೆ, ಇದು ಕುಖ್ಯಾತಿನೇ ನಮಗೆ, ನಿಜಕ್ಕೂ ಬೇಸರದ ಸಂಗತಿ. ಬಟ್ ಹೇಗೆ ಹರಡುತ್ತೆ ಈ HIV ಅನ್ನೋದು, ಅದ್ರ ಬಗ್ಗೆ ಬೇಸಿಕ್ ಆಗಿ ಹೇಳೋದಾದ್ರೆ? ಸೊ ನಮಗೆ ಎಲ್ರಿಗೂ ಗೊತ್ತು. ಸೊ ಕೋವಿಡ್ ಬಂದು 4 ವರ್ಷ ಆಗಿದೆ. HIV ಬಂದು 44-45 ವರ್ಷ ಆಗಿದೆ. ಸೊ 1981ರಲ್ಲಿ ಲಾಸ್ ಏಂಜಲೀಸಲ್ಲಿ 5 ಜನ ಗೇ ಪರ್ಸನ್ಸಲ್ಲಿ ಒಂದು ಡಿಸೀಸ್ನ ಐಡೆಂಟಿಫೈ ಮಾಡ್ತಾರೆ, ನಿಮೋಸಿಸ್ಟಿಸ್ ಕರಿನಿ ಜಿರೋವೆನ್ಸಿ ನಿಮೋನಿಯಾ ಅಂತ. ಸೊ ಅದು ಯೂಶಲಿ ಈ ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂಥರಲ್ಲಿ ಬರುವಂಥ ಒಂದು ಕಾಯಿಲೆ. ತದನಂತರ ಅದಕ್ಕೆ HTLV ಅಂತ ನೇಮ್ ಮಾಡ್ತಾರೆ, ಆಮೇಲೆ HIV ಅಂತ ಬರುತ್ತೆ. ಸೊ 1986 ಸುಮಾರಲ್ಲಿ ಸುನಿತಿ ಸೋಲುಮನ್ ಅಂತ ಚೆನ್ನೈನ ಒಬ್ಬರು ಮೈಕ್ರೋಬಯಾಲಜಿಸ್ಟು ಈ ರೋಗದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಬಂದು ಸೊ ಮದ್ರಾಸ್ ಪ್ರಿಸನ್ನಲ್ಲಿ ಇದನ್ನು ಪತ್ತೆ ಹಚ್ಚೋಕ್ಕೆ ಬ್ಲಡ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಆವಾಗ ಸಿಕ್ಕಿದ್ದು. ಸೊ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಫಸ್ಟ್ ಕೇಸ್ ಸಿಗುತ್ತೆ. ಅವತ್ತಿಂದ ಇಲ್ಲಿವರೆಗೂ ತುಂಬ ಜನದ್ದು ಮಾರ್ಟಾಲಿಟಿ ಅಂತೀವಿ. ಸೊ ಆ ಟೈಮಲ್ಲೆಲ್ಲ ಇದಕ್ಕೆ ಮೆಡಿಸಿನ್ಸ್ ಅಂತಿರಲಿಲ್ಲ. ಅದು ಫಸ್ಟ್ ಮೆಡಿಸಿನ್ ವಾಸ್ ಜಿಡೋವಿಡಿನ್ ಅಂತ. ಸೊ ಆ ಟೈಮಲ್ಲಿ 1987 ಟೈಮಲ್ಲಿ ಬಂತು. ಸೊ ಅದು ಆ ಟೈಮಲ್ಲಿ ಅಂದ್ಕೊಂಡಿದ್ದಷ್ಟೇ, ಇದು ರಕ್ತದ ಮೂಲಕ ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ. ಸೊ ಹಾಗಾಗಿ ರಕ್ತನ ಸ್ಕ್ರೀನ್ ಮಾಡುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ನ್ಯಾಷನಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, NACP ಅಂತ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಈ ರೋಗ ತುಂಬ ಹೇಳ್ಕೊಟ್ಬಿಟ್ಟಿದೆ. ಸೊ ನಮಗೆ ಮೊದಲೆಲ್ಲ ಗೊತ್ತಿರ್ಬೋದು, ಇಂಜೆಕ್ಷನ್ಸ್ನೆಲ್ಲ ಬಾಯ್ಲ್ ಮಾಡಿಬಿಟ್ಟು ನೀಡಲ್ಲಿ ಕೊಡ್ತಾ ಇದ್ರು. ಆಮೇಲೆ ಬಯೋಮೆಡಿಕಲ್ ವೇಸ್ಟ್ ಕಾನ್ಸೆಪ್ಟ್ ಬಂತು. ಕಾಂಡೋಮ್ ಅನ್ನೋದು ಬರೀ ಕಾಂಟ್ರಸೆಪ್ಟಿವ್ ಮೆಜರ್ ಆಗಿತ್ತು. ಸೊ ಆಸ್ ಎ ಪ್ರಿವೆಂಟಿವ್ ಮೆಜರ್ ಅಂತ ಹೇಳ್ಕೊಟ್ಟಿದ್ದು ಈ ರೋಗ. ಸೊ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ದ ಕೌನ್ಸಿಲಿಂಗ್ ಕಾನ್ಸೆಪ್ಟು ಬರೀ ಈ ಏನಾದರೂ ಮೆಂಟಲ್ ಅಬ್ನಾರ್ಮಲಿಟಿ ಇದೆ ಅಂಥವ್ರಿಗೆ ಬೇಕಾ, ಡಿಪ್ರೆಷನ್ ಇದೆ ಆ ಥರದವ್ರಂಥವ್ರಿಗೆ ಮಾತ್ರ ಅಂತ ಇದ್ದಿದ್ದಂಥದ್ದು. ಸೊ ಜನರಲ್ ಹೆಲ್ತ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಈ ರೋಗ. ಸೊ ತುಂಬ ಪಾಠಗಳನ್ನ ಹೇಳ್ಕೊಡ್ತು. ಸೊ ಅದ್ರ ಜೊತೆಗೆ ಸೊ ಈ ರೋಗಕ್ಕೆ ಹೇಗೆ ಹರಡುತ್ತೆ ಅನ್ನೋ ಒಂದಿಷ್ಟು ಪ್ರಕ್ರಿಯೆಗಳು ಅಥವಾ ಅದನ್ನು ಡಿಸೀಸ್ದು ನ್ಯಾಚುರಲ್ ಹಿಸ್ಟ್ರಿ ನೋಡ್ಕೊಂಡು ಬಂದಾಗ ಒಂದು ಅನಿಸಿದ್ದು, ಸೊ ಯಥೇಚ್ಛವಾಗಿ ಹರಡುವಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಈ ಸೋಂಕಿತ ವ್ಯಕ್ತಿಯೊಂದಿಗೆ ಆಗುವಂಥದ್ದು ಮೇಜರ್. ಅದು ಕೆಲವು ತಾಯಿಯಿಂದ ಮಗುಗೆ ಕೆಲವು ಕೇಸಸ್ ಹರಡುತ್ತೆ. ತಾಯಿಲಿ HIV ಸೋಂಕಿರುತ್ತೆ. ಸೊ ವೈರಲ್ ಲೋಡ್ ಜಾಸ್ತಿ ಇರುವಂಥ ಕೇಸಸ್ಸಲ್ಲಿ ತಾಯಿಯಿಂದ ಮಗುಗೆ ಹರಡುವಂಥ ಚಾನ್ಸಸ್ ಇರುತ್ತೆ. ಕೆಲವು ಸರಿ ಅಸುರಕ್ಷಿತ ಈ ನೀಡಲ್ಸ್ಗಳು, ಸಿರಿಂಜಸ್ಗಳನ್ನು ಶೇರ್ ಮಾಡೋದ್ರಲ್ಲೂ ಕೂಡ ಹರಡುತ್ತೆ. ಸೊ ಈ ಡ್ರಗ್ ಅಡಿಕ್ಟ್ಸ್ಗಳಲ್ಲಿ ಕಾಮನ್ ಸಿರಿಂಜಸ್ನ ಯೂಸ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಯಾರಿಗಾರು ಒಬ್ರಿಗಿತ್ತು ಅಂದರೆ ಸೊ ಅದು ಶೇರ್ ಮಾಡಿಕೊಂಡಾಗ ಸೊ ಎಲ್ರಿಗೂ ಹರಡುವಂಥ ಚಾನ್ಸಸ್ಸು ಇರುತ್ತೆ.